ಮಾತಾಕಿ ಒಂದೇ ಒಂದೇ. ಏನೇ ಬರ್ಲಿ ಒಬ್ಬಟ್ಟಿರ್ಲ, ಏನಿರ್ಬೇಕು? ರೈಟ್. ಏನೇ ಬರಲಿ ಏನೇ ಬರಲಿ ಶಾಂತಿ. ಸುಸ್ತಾಗ್ತಾಯ್ತಪ್ಪ, ಫಸ್ಟ್ ಮುಗ್ಸಯ್ಯ ನಿಂದದೇನು ಅಂತ. ಈ ನಿರೂಪಕರಿಗೆ ನನ್ನ ಮೇಲೆ ಹೊಟ್ಟೆ ಕಿಚ್ಚಿರ್ಬೇಕಂತ ಊಟಕ್ಕೂ ಮತ್ತು ಭಾಷಣಕ್ಕೂ ಕೊನೆಗೆ ಬರಬಾರ್ದು, ಆ ಪರಿಸ್ಥಿತಿ ತಂದಿಟ್ಬಿಟ್ಟಿದ್ದಾರೆ. ಏನೇ ಇರ್ಲಿ, ಈ ವೇದಿಕೆಯ ಅಧ್ಯಕ್ಷರಾದ ಶ್ರೀಯುತ ಗೋವಿಂದರಾಜುರವರೇ, ಆತ್ಮೀಯ ಶಿಕ್ಷಕ ಬಂಧುಗಳಾಗಿರ್ತಕ್ಕಂತಹ ತಂದೆಯ ಮತ್ತು ಅಣ್ಣಂದಿರ ಸ್ಥಾನದಲ್ಲಿರ್ತಕ್ಕಂಥ ಎಲ್ಲ ಶ್ರೀಯುತ ಎಸ್ ಸಿ ರಾಮಚಂದ್ರ ಸರ್ ಅವರೇ, ಹಾಗೆ ಸೋಮಶೇಖರ್ ಸರ್ ಅವರೇ, ಹಾಗೆ ಲೀಲಾವತಿ ಮೇಡಮ್ ರವರೇ, ಹಾಗೂ ಸತೀಶ್ ಸುರೇಶ್ ನಾಯಕ್ ರವರೇ, ಹಾಗೂ ಶಿಲ್ಪಾ ಶೆಟ್ಟಿ ಅವರೇ, ಶಿಲ್ಪಾ ಶೇಟ್ರವರೇ, ಕ್ಷಮಿಸಿ. ಬಹಳ ಆತ್ಮೀಯರು. ಬಟ್ ನಾವೊಂದ್ 3-4 ಜನ ಯಾಕೆ ಒಂಥರ ಸಪ್ರೇಟ್ ಇರ್ತಿದ್ವಿ ಅಂತಂದ್ರೆ, ನಾವು CET ಬ್ಯಾಚ್ ಆಗಿರ್ತಿದ್ವಿ, ಒಂದೇ ವಯೋಮಾನದವರು, 4-5 ಒಂದೇ ವಯೋಮಾನದವರು ಆಗಿರ್ತಿದ್ವಿ. ಸೊ ಹಾಗಾಗಿ ಆ ರೀತಿ ಇರ್ತಾ ಇದ್ವಿ ಅಷ್ಟೇ. ಅದ್ ಬಿಟ್ರೆ ಬೇರೆ ಏನಿಲ್ಲ. ಅವನು ನಮ್ಮ ಪ್ರವೀಣ ಹೇಳ್ತಿದ್ದ, ನೀವು SR ಸರ್ ಮಾತಾಡಿಸ್ತಿರ್ಲಿಲ್ಲ ಅಂತ. ಹಂಗೇನಿಲ್ಲ, ನಮ್ಮ ಉದ್ದೇಶ ಒಂದೇ, ಎಲ್ಲರ ಅಭ್ಯುದಯ ಆಗ್ಬೇಕು ಅನ್ನೋಂಥದ್ದು ಮಾತ್ರ. ಸೊ ನಾವು ಹೊಡೆದಿದ್ರೆ, ನಾನು ಕಲ್ಸಿದ್ಕಿಂತ ಈ ಸ್ಕೂಲಲ್ಲಿ ಕಲ್ತದ್ದೇ ಜಾಸ್ತಿ. ನಾನು ಸ್ಪೋರ್ಟ್ಸ್ ಮನ್ ಅಲ್ಲ. ನಾನು BPEd ಮಾಡಿದ್ದು ನಮ್ಮೂರಲ್ಲಿ ಒಂದು ಸ್ಕೂಲ್ ಇತ್ತು, ಪ್ರೈವೇಟ್ ಸ್ಕೂಲು. ಆ ಸ್ಕೂಲಿಗೆ ಸ್ಪಾನ್ಸರ್ ನಾವು, ನಮ್ಮ ತಂದೆ ಒಂದು ಕಟ್ಟಡವನ್ನ ಕಟ್ಸ್ಕೊಟ್ಟಿದ್ರು. ನಾನು MA ಎಕನಾಮಿಕ್ಸ್ ಮಾಡಿ ಲೆಕ್ಚರರ್ ಆಗ್ಬೇಕಂತ ಯೂನಿವರ್ಸಿಟಿಗೆ ಹೋಗಿದ್ದೆ. ಅದ್ರ ಮಧ್ಯದಲ್ಲಿ ನಮ್ಮ ತಂದೆ ಸಾವಾಯ್ತು, ಅನಿವಾರ್ಯತೆ, ಜಾಬ್ಸ್ ಬೇಕೇ ಬೇಕಿತ್ತು. ಹಾಗಾಗಿ ನಾನು ಪೊಲೀಸ್ ಹೋದೆ. ಅದಾದ್ಮೇಲೆ ಸುಮ್ಮನೆ ಹಾಕ್ತೆ, ಸಿಕ್ಬಿಡ್ತು. ಸಿಕ್ಕಿದಾಗ ಇಲ್ಲಿಗೆ ಬಂದೆ. ಯಾಕೆ ತಗೊಂಡಿದ್ ಮಂಡ್ಯ ಅಂದ್ರೆ, ನಾನು ಮಂಡ್ಯ ತುಂಬಾ ಚೆನ್ನಾಗಿ ಗೊತ್ತು, ನನಗೆ ಚಿಕ್ಕಮಂಗ್ಳೂರು ಗೊತ್ತಿಲ್ಲ ಇವತ್ತಿಗೂ. ನಮ್ಮ ಚಿಕ್ಕಮಂಗ್ಳೂರು ತುಂಬಾ ವೈಡ್ ಆಗಿದೆ. ಅದು ಮಲೆನಾಡು, ಮತ್ತೆ ಏನು ಬಯಲುಸೀಮೆ, ಅರೆ ಮಲೆನಾಡು ಈ ತರ ಇದೆ. ನಮ್ಮ ಕಡೂರು, ಬೀರೂರು, ತರೀಕೆರೆ ಚೆನ್ನಾಗಿ ಗೊತ್ತು. ಶೃಂಗೇರಿ, ಕಳಸ ಅದು ಯಾವುದು ನಮಗೆ ಗೊತ್ತಲ್ಲ, ಇವತ್ತಿಗೂ ಗೊತ್ತಿಲ್ಲ ನಮ್ಗೆ. ಮಂಡ್ಯದಲ್ಲಿ ಪೊಲೀಸ್ ಆಗಿದ್ರಿಂದ ಅಲ್ಲೆಲ್ಲ ಡ್ಯೂಟಿಗೆ ಆಗ್ತಾ ಇದ್ರು. ಸೊ ಹಂಗಾಗಿ ಚೆನ್ನಾಗಿ ಗೊತ್ತು. ಕೆರೆ ಹೊಡ್ಕೊಂಡಿತ್ತು, ಒಳಗೆರೆ ಮೆಣಸ ಕೆರೆ ಹೊಡೆದಾಗ ನಾನು ಪೊಲೀಸ್ ಡ್ಯೂಟಿಗೆ ಬಂದಿದ್ದೆ. ಹಾಗೆ ಹೈಯಿಂದ ಸಮಾವೇಶ ಆಗಿತ್ತು, ಹಾಗಾಗಿ ಈ ಊರು ಚೆನ್ನಾಗಿ ಪರಿಚಯ ಇತ್ತು. ಮತ್ತೆ ನಮ್ಮ ಚಿಕ್ಕಪ್ಪನ ಮಗಳು ಇಲ್ಲೇ ಕಬ್ಬಾಳು ಅಂತಿದೆ, ಕಬ್ಳ ಅಂತಾರೆ ಅದಕ್ಕೆ, ಇದ್ರ ಹತ್ರ ಶ್ರವಣಬೆಳಗೊಳ ಪಕ್ಕ, ಅಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಈ ಊರ್ ಬಗ್ಗೆ ವಿಶೇಷವಾದ ಒಂದು ಗೌರವ. ಬಟ್ ನನ್ನನ್ನ ಡೈವರ್ಟ್ ಮಾಡ್ದ ಒಬ್ಬ ಅನಿಲ್ ಅಂತೇಳಿ, ಇಲ್ಲಿ ಆಶೀರ್ವಾದ್ ಸ್ಕೂಲಲ್ಲಿ PE ಟೀಚರ್ ಆತ. ಆ ಇಡೀ ಬ್ಯಾಚ್ ಅಲ್ಲಿ ಅವನು ಲಾಸ್ಟ್ ನೇಮ್, ಅವನು ಇಡೀ ಬ್ಯಾಚ್ ಅಲ್ಲಿ, ಸೆಲೆಕ್ಷನ್ ಬ್ಯಾಚ್ ಅಲ್ಲಿ ಲಾಸ್ಟ್ ನೇಮ್. ಹಾಗಾಗಿ ನಮ್ಮನ್ನೆಲ್ಲ ಡೈವರ್ಟ್ ಮಾಡಿ ಬೇರೆ ಬೇರೆ ಶಾಲೆ ಕೊಡಿಸ್ತಿದ್ದ. ನಾನು ಫಸ್ಟ್ ಆಪ್ಷನ್ ಮಾಡಿದ್ದು ಯಾವ್ದಂದ್ರೆ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆ ಅಂತೇಳಿ. ನನಗೆ ಗೊತ್ತಿತ್ತು. ಅಲ್ಲಿ ಸೆಲೆಕ್ಷನ್ ಮಾಡುವಾಗ ಈಗಿನ ತರ ಏನು ನಮ್ಗೆ ಡಿಸ್ಪ್ಲೇ ಮಾಡ್ತಿರ್ಲಿಲ್ಲ, ಅದೆಲ್ಲ ಮಾಡ್ತಿರ್ಲಿಲ್ಲ. ಬೋರ್ಡ್ ಮೇಲೆ ಒಂದು ಪಟ್ಟಿ ಅಂಟಿಸಿರೋರು, ಅದು ಸೆಲೆಕ್ಷನ್ ಮಾಡ್ಬೇಕಿತ್ತು. ಅಲ್ಲಿ ಏನಂತ ಹಾಕಿದ್ರು ಅಂದ್ರೆ KR ಪೇಟೆ ಅಂತ ಹಾಕಿರ್ಲಿಲ್ಲ ಅವರು, ಕೃಷ್ಣರಾಜಪೇಟೆ ಅಂತೇಳಿ. ಕನ್ಫ್ಯೂಸ್ ಆಗ್ಬೇಕಂತ ಬೇರೆಯವರು ಬಂದವರು, ಅದು ಯಾರಿಗೋ ಕಮೆಂಟ್ ಆಗಿತ್ತು, ಹಾಗೆಲ್ಲ ಹಾಕ್ತಿತ್ತು. ಈಗ ಹಾಗಲ್ಲ. ಕೊನೆಗೆ ಇನ್ಯಾವ್ ಚೆನ್ನಾಗಿದೆ ಗುರು ಅಂತೇಳಿ ಅವ್ನು ಕಾತ್ಕೊಂಡ್ ಕುತ್ಕೊಂಡಿದ್ನಲ್ಲ, ಅವನ್ನೇ ಹೋಗಿ ಕೇಳಿದ್ದೀನಿ ನಾನು. ನೋಡ್ಬೇಕಾದ್ರೆ ಇದು ಸಿಟಿಯಿಂದ ಬರೀ 10-12 ಕಿಲೋಮೀಟರ್. ಆದ್ರೆ ಯಾವುದು ಇಲ್ಲಿ ಬಿಲ್ಲೇನಹಳ್ಳಿ ರಂಗನಾಥ ಸ್ವಾಮಿ ದೇವಸ್ಥಾನದ್ದು ಡೈರೆಕ್ಟ್ ಅಲ್ಲೇ ಸ್ಕೂಲ್ ಎದುರಿಗೆ ವೆಹಿಕಲ್ ನಿಲ್ಲುತ್ತೆ. ಬಟ್ ಪುಣ್ಯ, ನಿಮ್ಮಂತವ್ರಿಗೆ ಪಾಠ ಮಾಡಿರೋದು ನನ್ನ ಪುಣ್ಯ ಅಲ್ಲ. ನಿಜವಾಗ್ಲು ಇವತ್ತಿಗೂ ನನಗೆ ಮಂಡ್ಯದಲ್ಲಿ ಸೇವೆ ಮಾಡಿದ್ದೀನಿ ಅಂತೇಳಿ ಇಡೀ ಜಿಲ್ಲೆಯಲ್ಲಿ ಬಹಳ ಗೌರವವನ್ನ ಕೊಡ್ತಾರೆ. ನಾನು ಅದನ್ನು ಹಲವಾರು ಬಾರಿ ನಾನು ಸ್ಟೇಜ್ಗಳಲ್ಲೂ ಹೇಳಿದ್ದೀನಿ. ಈಗ ನಮ್ಮ ಬೀರೂರು ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷ ಆಗಿದ್ದೀನಿ, ಹಾಗೆ ಇನ್ಚಾರ್ಜ್ TPO ಆಗಿದ್ದೀನಿ. ಸೊ ಆ ಅವಕಾಶ ಬಂದಿದೆ, ಆ ಸ್ಟ್ರೆಂತ್ ಬಂದಿರೋದು ನನಗೆ ನನ್ನ ಸಾರಂಗಿಯಿಂದ. KPS ಸಕರಾಯಪಟ್ಟಣ